ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ರೀಡಿಂಗ್ ಏನಿದೆ ಅಂತ ನಾವು ನೋಡೋದಾದ್ರೆ, ಸೊ ನೀವು ಇಷ್ಟಪಡುವಂತ ವ್ಯಕ್ತಿ ಯಾರಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ, ಸೊ ನೀವು ತುಂಬಾ ಇಷ್ಟಪಡುವಂತ ಪರ್ಸನ್ ನಿಮ್ಮಿಂದ ದೂರ ಆಗಿದ್ರೆ, ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ರೆ ಅವರು ನಿಮ್ಮ ಹತ್ರ ವಾಪಸ್ ಬರ್ತಾರ, ನಿಮ್ಮ ಆಸೆ ನಿಮ್ಮ ಕನಸು ನೆರವೇರುತ್ತಾ, ಸೊ ನೀವು ಇಷ್ಟು ದಿನ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಸೊ ಯಾರಿಗೋಸ್ಕರ ಬರಲಿಕ್ಕೆ ಅಲ್ಲಿ ನೀವು ವೇಟ್ ಮಾಡ್ತಾ ಇದ್ದೀರಾ ಅವರು ಬರ್ತಾರ, ನಿಮ್ಮನ್ನ ಸೇರ್ತಾರ ಅನ್ನೋದು ನಾವು ಈ ರೀಡಿಂಗ್ ಅಲ್ಲಿ ತಿಳ್ಕೊಳ್ಳೋಣ. ಇದು ಒಂದು ಓಪನ್ ಕ್ಲಾರಿಟಿ ಆಗಿರುತ್ತೆ. ಸೊ ಯಾರಿಗೆಲ್ಲ ರೆಸನೇಟ್ ಆಗುತ್ತೋ ದಯವಿಟ್ಟು ಎಸ್ ಅಂತ ಟೈಪ್ ಮಾಡಿ. ಇನ್ ಕೇಸ್ ರೆಸನೇಟ್ ಆಗಿಲ್ಲ ಅಂತ ಅನ್ನೋದಾದ್ರೆ, ಸೊ ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಪರ್ಸನಲ್ ರೀಡಿಂಗ್ ತಗೋಬಹುದು. ಚಾರ್ಜಸ್ 399 ರುಪೀಸ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮೊದಲಿಗೆ 6 ಆಫ್ ಸ್ವಾರ್ಡ್ಸ್ ಬಂದಿದೆ. ಎರಡನೇ ಕಾರ್ಡ್ ನೀವು ನೋಡ್ತಾ ಇರ್ಬೋದು 4 ಆಫ್ ಪೆಂಟಿಕಲ್ಸ್ ಬಂದಿದೆ. ಅಂಡ್ ಥರ್ಡ್ ಕಾರ್ಡ್ 5 ಆಫ್ ಕಪ್ಸ್ ಬಂದಿದೆ. ಸೊ ಏನ್ ಬರ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು, ಅವರು ಬರೋದಕ್ಕೆ ಏನು ಬ್ಲಾಕೇಜಸ್ ಇದೆ, ಏನಾಗ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ನಿಮ್ಮ ಮನಸ್ಸಲ್ಲಿ ನೀವು 3 ಬಾರಿ ಅವರ ಹೆಸರನ್ನು ಹೇಳಿ ಈ ರೀಡಿಂಗ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ದು ಒಂದು ಅದ್ಭುತವಾದಂತ ರಿಲೇಶನ್ಶಿಪ್ ಆಗಿತ್ತು. ಸೊ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ರು. ಸೊ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಮೂವ್ಮೆಂಟ್ ನಿಮ್ಮಿಂದ ದೂರ ಹೋಗಿದ್ದಾರೆ ಅವರು. ಸೊ ಅದು ಸಂಕಷ್ಟ ಇರ್ಬೋದು, ಕಷ್ಟ ಇರ್ಬೋದು, ಜಗಳ ಇರ್ಬೋದು, ಯಾವುದೋ ಒಂದು ಎಮೋಷನಲ್ ಆಗಿ ವೀಕ್ ಆಗಿ ಅವರು ನಿಮ್ಮಿಂದ ದೂರ ಹೋಗಿದ್ದಾರೆ. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ತುಂಬಾನೇ ಅಂದ್ರೆ ತುಂಬಾ ಅತಿ ಹೆಚ್ಚು ಪೇನ್ ಒಂದಾಗಿದೆ ಅಂತ ಹೇಳ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಾಸ್ತಿ ಇದೆ, ಡಿಸ್ಟೆನ್ಸ್ ಜಾಸ್ತಿ ಇದೆ, ಇಲ್ಲ ಡಿಸ್ಟೆನ್ಸ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು. ಬಟ್ ಎನರ್ಜಿ ಎಲ್ಲವನ್ನು ಹೀಲ್ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ಕಾಮ್ ಆಗಿ, ಹೇಗೆ ನೀರು ತಣ್ಣಗೆ ತಿಳಿಯಾಗಿ ಆಗುತ್ತೋ ಸೊ ಆ ತರ ಆಗ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಕಾಮ್ ಆಗ್ಬೇಕು ಅಂತ ನಿಮ್ಮ ಪಾರ್ಟ್ನರ್ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಹೇಳ್ಕೋಬೇಕು ಅಂತ ಇರೋ ಮಾತುಗಳು ಎಲ್ಲವನ್ನು ಹಿಂದಕ್ಕೆ ಹಾಕಿ ಅವರು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಏನೇ ಇರ್ಲಿ ನಮ್ಮ ಜೀವನದಲ್ಲಿ, ನಮ್ಮ ಬದುಕಲ್ಲಿ ನಾವು ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರು ಕೂಡ ನಾನು ನಿಮ್ಮನ್ನ ಸೇರ್ಬೇಕು ಅಂತ ಅವ್ರಿಗೆ ತುಂಬಾನೇ ಅವರು ಒದ್ದಾಟ ಮಾಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ ರೀಕನ್ಸಿಲೇಷನ್ಗೆ. ಸೊ ಆದ್ರೆ ಒಂದು ಹೆಲ್ತಿಯರ್ ವೇ, ಒಂದು ಒಳ್ಳೆ ರೀತಿ ನಿಮ್ಮ ಜೊತೆ ರೀಕನ್ಸಿಲ್ ಆಗ್ಬೇಕು ಅನ್ನೋದು ಅವರಿಗೂ ಕೂಡ ಇದೆ. ಸೊ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಸ್ಪಿರಿಟ್ ಏನಿದೆ, ಸೊ ಆ ಟ್ರಾನ್ಸಿಷನ್ ತಗೊಳುತ್ತೆ. ಇವಾಗ ಏನು ನಿಮ್ಮಿಬ್ಬರ ಮಧ್ಯೆ ಹರ್ಟ್ ಅನ್ನೋದು ಆಗಿದೆ, ತುಂಬಾ ಮನ್ಸಿಗೆ ನೋವಾಗಿದೆ. ನೋಡು, ನಾನು ಎಷ್ಟು ಪ್ರೀತಿ ತೋರಿಸಿದ್ದೆ, ಅವ್ರು ನನ್ನಿಂದ ದೂರ ಇದ್ದಾರೆ. ನಾನು ಈಕೆಗೆ ಎಷ್ಟು ಪ್ರೀತಿ ತೋರಿಸಿದ್ದೆ, ನನ್ನಿಂದ ದೂರ ಇದ್ದಾರೆ. ನನ್ನ ಪ್ರೀತಿ ಅರ್ವ ಆಗ್ತಾ ಇಲ್ವಾ, ಇಷ್ಟು ದಿವಸ ನನ್ನ ಜೊತೆ ಇದ್ದಿದ್ದು ಬರೀ ನಾಟಕನಾನ ಅಂತ ಅನ್ನೋಷ್ಟು ನಿಮ್ಮ ಮನ್ಸಲ್ಲಿ ಪ್ರಶ್ನೆಗಳು ಬರ್ತಾ ಇರ್ಬೋದು. ಬಟ್ ಆ ಹರ್ಟ್ ಅನ್ನೋದು ಏನಿದೆ, ಆ ಪೇನ್ ಅನ್ನೋದು ಏನಿದೆ, ಎಲ್ಲವೂ ಬದಲಾಗುತ್ತೆ. ಎಲ್ಲವೂ ಬದಲಾಗಿ ನಿಮ್ಮ ಇಬ್ಬರು ಒಟ್ಟಿಗೆ ಇರ್ಬೇಕು, ಶಾಂತಿಯಿಂದ ಇರೋಣ, ನಾವಿಬ್ರು ಜೊತೆಗೆ ಇರೋಣ ಅನ್ನೋ ಗೋಲ್ಗೆ ನೀವಿಬ್ರು ರೀಚ್ ಆಗ್ತೀರಾ. ಸೊ ರಿಯೂನಿಯನ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಖಂಡಿತ ಇಲ್ಲಿ ಎಸ್ ಅಂತ ಹೇಳ್ಬೋದು. ಸೊ ತುಂಬಾ ಪಾಸಿಬಿಲಿಟೀಸ್ ಇದೆ ಇಲ್ಲಿ. ರಿಯೂನಿಯನ್ಗೆ ಖಂಡಿತ ಪಾಸಿಬಿಲಿಟೀಸ್ ಇದೆ. ಬಟ್ ಇಲ್ಲಿ ಇಬ್ರು ತುಂಬಾ ಹೀಲ್ ಆಗ್ಬೇಕಾಗಿದೆ, ರಿಲೀಸ್ ಮಾಡ್ಬೇಕಾಗಿದೆ ನೆಗೆಟಿವ್ ಎನರ್ಜಿ. ಸೊ ಇಷ್ಟು ದಿನ ಏನಾಗಿದೆಯೋ, ಇದು ಒಂದು ಜಗಳ ಆಗಿರ್ಬೋದು, ಕಾನ್ಫ್ಲಿಕ್ಟ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇಷ್ಟು ದಿನ ನೀವು ಏನ್ ಯೋಚನೆ ಮಾಡ್ತಾ ಇದ್ದೀರೋ, ಈ ಕ್ಷಣಕ್ಕೆ ಆಗ್ಲಿ, ಈ ದಿನದಲ್ಲಿ ಆಗ್ಲಿ, ಈ ತರಾನೇ ಆಗ್ಬೇಕು, ಈ ತರಾನೇ ಇರ್ಬೇಕು ಅಂತ ಏನ್ ಹೇಳ್ತಾ ಇದ್ರು, ಅದನ್ನ ನೀವು ಬಿಟ್ಟಾಗ ಖಂಡಿತ ಹೀಲ್ ಆಗಿ ನೀವು ರಿಯೂನಿಯನ್ ಪಾಸಿಬಿಲಿಟಿ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು 4 ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬಾ ಅಂದ್ರೆ ಅತಿ ಹೆಚ್ಚಾಗಿ ನಿಮ್ಮ ಪಾರ್ಟ್ನರ್ ಹೋಲ್ಡ್ ಮಾಡ್ತಾ ಇದ್ದಾರೆ ಎಲ್ಲವನ್ನು. ಅವರು ಸದ್ಯದ ಮಟ್ಟದಲ್ಲಿ ಏನನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಕ್ಕೆ ರೆಡಿ ಇಲ್ಲದೆ ಇರ್ಬೋದು. ಸೊ ನಿಮ್ಮ ಕನೆಕ್ಷನ್ ಅಲ್ಲಿ ಎಲ್ಲಾನು ಲೆಟ್ ಗೋ ಮಾಡ್ತಾರೆ, ಎಲ್ಲಾನು ಬಿಟ್ಬಿಡ್ತಾರೆ ಅನ್ನೋದು ಏನು ಇಲ್ಲ. ಬಟ್ ಅವರು ಈಗ ಸದ್ಯಕ್ಕೆ ಇದು ಓಪನ್ ಅಪ್ ಆಗೋದಕ್ಕೆ ರೆಡಿ ಇಲ್ಲ. ಅಟ್ ದ ಸೇಮ್ ಟೈಮ್ ಅವರು ತುಂಬಾ ಏನು
ಲಾಸಸ್ ನ ಅನುಭವಿಸ್ತಾ ಇದ್ದಾರೆ ಎಲ್ಲದರಲ್ಲೂ. ಅದು ಜಸ್ಟ್ ಫೈನಾನ್ಷಿಯಲ್ ಲಾಸ್ ಅಂತಲ್ಲ, ಎಮೋಷನಲ್ ಲಾಸ್, ನೆಗೆಟಿವ್ ಎನರ್ಜಿ ಎಲ್ಲ ರಿಸಿಸ್ಟ್ ಮಾಡಬೇಕು, ಎಲ್ಲವನ್ನು ಚೇಂಜ್ ಮಾಡಬೇಕು ಅಂತ ಅವರು ನೋಡ್ತಾ ಇದ್ದಾರೆ. ಸೊ ಯಾವುದೋ ಒಂದು ವಿಚಾರಕ್ಕೆ ಅವರು ತುಂಬಾ ಹಿಡ್ಕೊಂಡಿದ್ದಾರೆ, ಕ್ಲಿಂಗ್ ಮಾಡ್ತಾ ಇದ್ದಾರೆ. ಒಂದು ಪರ್ಟಿಕ್ಯುಲರ್ ಒಂದು ಟಾಪಿಕ್ ಅಲ್ಲಿ ಇರ್ಬೋದು, ಒಂದು ವಿಚಾರ ಇರ್ಬೋದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ, ಅದು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಇಲ್ಲ ಕಂಫರ್ಟ್ ಝೋನ್ ಇಂದ ಆಚೆ ಬರ್ತಾ ಇಲ್ಲ ಅವರು. ಸೊ ಆದ್ರಿಂದ ಅದು ಬ್ಲಾಕೇಜಸ್ ಆಗಿ ಕಾಣಿಸ್ತಾ ಇದೆ. ಇಮಿಡಿಯೇಟ್ ಆಗಿ ರಿಯೂನಿಯನ್ ಎನರ್ಜಿ ಆಗುತ್ತಾ ಈ ತರ ಇದ್ದಾಗ ಅಂತ ನೋಡೋದಾದ್ರೆ ಇಟ್ಸ್ ನೋ ಅಂತ ಹೇಳ್ಬೋದು. ಅವರು ಕಂಫರ್ಟ್ ಝೋನ್ ಅಂದ ಆಚೆ ಬರ್ಬೇಕಾಗುತ್ತೆ, ಅಥವಾ ಯಾವ್ದಾದ್ರು ಒಂದು ವಿಚಾರಕ್ಕೆ ಎಲ್ಲಿ ಅವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಹಿಡ್ಕೊಂಡು ಕೂತಿದ್ದಾರೆ, ಒಂದೇ ಅದೇ ವಿಚಾರ ಹಾಗೆ ಆಗ್ಬೇಕು, ಇದೇ ತರ ಇರ್ಬೇಕು ಅಂತ ಯಾವ್ದೋ ಒಂದು ವಿಚಾರಕ್ಕೆ ಅವರು ಹೇಳಿ ಕುತ್ಕೊಂಡಿದ್ದಾರೆ. ಆ ವಿಚಾರದಿಂದ ಅವರು ಮುಂದೆ ಬಂದಾಗ, ನೆಕ್ಸ್ಟ್ ಸ್ಟೆಪ್ ತಗೊಂಡಾಗ ಖಂಡಿತ ಅವರು ನಿಮಗೆ ವ್ಯಾಲ್ಯೂ ಕೊಟ್ಟು ಅವರು ನಿಮ್ಮನ್ನ ಹತ್ರ ಬರೋ ಚಾನ್ಸಸ್ ತುಂಬಾನೇ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡೈನಮಿಕ್ ಕಾರ್ಡ್ ಆಗಿ 5 ಆಫ್ ಕಪ್ಸ್ ಬಂದಿದೆ. ಇಲ್ಲಿ ಸೊ ತುಂಬಾನೇ ರಿಗ್ರೆಟ್ ನ ಅನುಭವಿಸ್ತಾ ಇದ್ದಾರೆ, ತುಂಬಾನೇ ಮನಸ್ಸಿಗೆ ನೋವು ಮಾಡ್ಕೊಂಡಿದ್ದಾರೆ. ನಾನು ನಿಮ್ಮ ಜೊತೆ ಇರುವಂತ ಈ ಶೇಡ್ ಏನಿದೆ, ಈ ಫೇಸ್ ಏನಿದೆ, ನಾನು ಏನು ನಡ್ಕೊಳ್ತಾ ಇದ್ದೀನಿ ನಿಮ್ಮ ಹೊಟ್ಟಿಗೆ, ಅದು ಸರಿ ಅಲ್ಲ ಅನ್ನೋದು ಅವರಿಗೂ ಅರ್ಥ ಆಗ್ತಾ ಇದೆ. ಅವರು ತುಂಬಾನೇ ಎಮೋಷನಲ್ ವೇಟ್ ಅನುಭವಿಸ್ತಾ ಇದ್ದಾರೆ. ಒಂದೊಂದ್ಸತಿ ಎಲ್ಲಿ ನಿಮ್ಮನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ತುಂಬಾ ಭಾರವಾದ ಮನಸ್ಸಲ್ಲಿ ಅವರು ಕೊರಗ್ತಾ ಇರ್ತಾರೆ. ಇಲ್ಲಿ ಎಲ್ಲವನ್ನು ಏನೋ ತಪ್ಪಾಗ್ತಾ ಇದೆ, ಏನೋ ಸರಿ ಇಲ್ಲ ಅನ್ನೋ ತರ ಅವ್ರಿಗೆ ಅವಾಗ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಇಲ್ಲಿ ಎನರ್ಜಿ ನೀವು ನೋಡ್ತಾ ಇರ್ಬೋದು, ತುಂಬಾನೇ ಡಿಸಪಾಯಿಂಟ್ಮೆಂಟ್ ಅವ್ರಿಗೂ ಇದೆ, ನಿಮಗ್ ಮಾತ್ರ ಅಲ್ಲ. ತುಂಬಾನೇ ಡಿಸಪಾಯಿಂಟ್ಮೆಂಟ್ ಇದೆ, ನಿಮ್ಮಿಂದ ದೂರ ಇರೋದು ಅವರಿಗೂ ಇಷ್ಟ ಇಲ್ಲ. ಬಟ್ ಇಲ್ಲಿ ಏನೋ ಒಂದು ಬ್ಲಾಕೇಜಸ್ ಇರೋದ್ರಿಂದ ನೀವಿಬ್ರು ಇನ್ನ ದೂರ ಸತ್ತಿದ್ದೀರಾ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಬಟ್ ನಿಮ್ಮಿಬ್ಬರಲ್ಲಿ ಪ್ರೀತಿ ಹಾಗೆ ಉಳಿದಿದೆ, ಯಾವುದೇ ತರ ನಿಮ್ಮ ಇಬ್ಬರ ಪ್ರೀತಿ ಅದು ಕಮ್ಮಿ ಆಗಿಲ್ಲ. ಸೊ ಕನೆಕ್ಷನ್ ಅಲ್ಲಿ ತುಂಬಾನೇ ಪೊಟೆನ್ಶಿಯಲಿಟಿ ಇದೆ, ತುಂಬಾ ಹೋಲ್ಡ್ ಮಾಡ್ತೀರಾ, ಖಂಡಿತ ಒಂದು ಶಿಫ್ಟ್ ನ ನೀವು ನೋಡ್ತೀರಾ. ಸೊ ಸದ್ಯಕ್ಕೆ ಇಲ್ಲಿ ನೀವು ಆಕ್ಷನ್ ತಗೊಳ್ತಾ ಇಲ್ಲ ನಿಮ್ಮ ಪಾರ್ಟ್ನರ್, ಆದ್ರಿಂದ ತುಂಬಾನೇ ರಿಗ್ರೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಇಲ್ಲಿ ರಿಯೂನಿಯನ್ ಮ್ಯಾನಿಫೆಸ್ಟೇಷನ್ ಎನರ್ಜಿ ಅಂತ ನಾವು ನೋಡೋದಾದ್ರೆ ಇಲ್ಲಿ ತುಂಬಾನೇ ಹೀಲ್ ಆಗ್ಬೇಕಾಗಿದೆ. ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನೀವಾಗಿರ್ಬೋದು, ಎಮೋಷನಲ್ ರಿಲೀಸ್ ನ ನೀವು ಮಾಡ್ಬೇಕಾಗುತ್ತೆ. ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಇಲ್ಲಿ ಏನಿದೆ ಅದು ನಿಮ್ಗೆ ಸ್ಪಿರಿಟ್ ಆಗಿ ನಿಮ್ಗೆ ಒಂದು ಗೈಡ್ ಮಾಡ್ತಾ ಇದೆ, ಒಂದು ಯಾರೋ ಒಬ್ರು ಗೈಡ್ ಮಾಡ್ತಾ ಇದ್ದಾರೆ. ಸೊ ಕನೆಕ್ಷನ್ ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋಕೆ, ಕಾಮ್ ಆಗಿ ಎನರ್ಜಿನ ಇಟ್ಕೊಳ್ಳೋಕೆ ಗೈಡ್ ಮಾಡ್ತಾ ಇದ್ರೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾವು ಕನ್ಫರ್ಮ್ ಮಾಡ್ಬೋದು, ಇಲ್ಲಿ ನಿಮ್ಮ ಪ್ರೀತಿ ಇಲ್ಲಿ ಎಂಡ್ ಆಗಿಲ್ಲ, ಹೋಲ್ಡ್ ಮಾಡ್ಕೊಂಡಿದ್ದಾರೆ, ತುಂಬಾ ಎನರ್ಜೆಟಿಕ್ ಆಗಿ ಹೋಲ್ಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ 5 ಆಫ್ ಕಪ್ಸ್ ಅಲ್ಲಿ ನಾವು ನೋಡೋದಾದ್ರೆ, ಸೊ ಎನರ್ಜಿ ಹಾರ್ಟ್ ಅಲ್ಲಿ ಏನು ನಿಮ್ಮ ಪ್ರೀತಿ ಇದೆಯೋ ಅದು ತುಂಬಾ ಅವರಿಗೆ ರಿಗ್ರೆಟ್ ಮಾಡ್ತಾ ಇದೆ. ಅವ್ರು ಯಾಕೆ ನಾನು ಈ ತರ ನಡ್ಕೊಂಡೆ ಅಂತ ಅವರಿಗೆ ಮನಸ್ಸಾಕ್ಷಿ ಚುಚ್ತಾ ಇದೆ ಅಂತ ಹೇಳ್ಬೋದು. ಸೊ ಅವ್ರು ಎಲ್ಲವನ್ನು ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ, ಅಂಡ್ ನಿಮ್ಮನ್ನ ಬೇಕು ಅವರ ಲೈಫ್ ಅಲ್ಲಿ ಅನ್ನೋದು ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಓವರ್ ಆಲ್ ಈ ರೀಡಿಂಗ್ ನ ಎನರ್ಜಿ ನಾವು ನೋಡೋದಾದ್ರೆ, ಇವತ್ತಿನ ಟಾಪಿಕ್ ಅಲ್ಲಿ ತೆಗ್ದು ನಾವು ನೋಡೋದಾದ್ರೆ, ನಿಮ್ಮ ಆಸೆ ಈಡೇರುತ್ತಾ, ನೀವು ಮ್ಯಾನಿಫೆಸ್ಟ್ ಮಾಡಿರೋದು ನಿಜ ಆಗುತ್ತಾ, ನಿಮ್ಮ ಪಾರ್ಟ್ನರ್ ವಾಪಸ್ ನಿಮ್ಮ ಲೈಫ್ ಅಲ್ಲಿ ಬರ್ತಾರ ಅಂತ ನೋಡೋದಾದ್ರೆ ಎಸ್, ಇಟ್ಸ್ ಟ್ರೂ ಅಂತಾನೆ ಹೇಳ್ಬೋದು. ಇಲ್ಲಿ ನೀವು ಏನು ಡಿಸೈನ್ ಮಾಡಿದ್ದೀರಾ ರಿಯೂನಿಯನ್ ಆಗೋದಕ್ಕೆ, ಸೊ ಖಂಡಿತ ಅದು ಟ್ರೂ ಆಗುತ್ತೆ, ಖಂಡಿತ ನಿಜ ಆಗುತ್ತೆ. ಬಟ್ ಇಲ್ಲಿ ತುಂಬಾನೇ ಪೇಶನ್ಸ್ ಬೇಕಾಗುತ್ತೆ. ಸೊ ಇಲ್ಲಿ ಯಾವುದೇ ತರ ಜಡ್ಜ್ಮೆಂಟ್ ಗೆ ಹೋಗ್ಬೇಡಿ, ನೀವು ಚೇಂಜ್ ಮಾಡಕ್ ಹೋಗ್ಬೇಡಿ, ಖಂಡಿತ ಪೇಶನ್ಸ್ ಇಟ್ಕೊಳ್ಳಿ. ನ್ಯಾಚುರಲ್ ಆಗಿ ರಿಫ್ಲೆಕ್ಷನ್ ತಗೊಂಡು ರಿಗ್ರೆಟ್ ಮಾಡಿ ಅವರು ಸೊ ಸದ್ಯಕ್ಕೆ ಇವಾಗ ರೆಡಿ ಇಲ್ಲದೆ ಇರ್ಬೋದು, ಬಟ್ ಅವರು ಒಂದು ಬೋಲ್ಡ್ ಆಕ್ಷನ್, ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಬೋಲ್ಡ್ ಆಕ್ಷನ್ ತಗೊಳ್ತಾರೆ. ಅವರು ಫೋಕಸ್ ಮಾಡಿ ಹೀಲ್ ಆಗಿ ಫಸ್ಟ್. ಸೊ ನಿಮ್ಮ ಪ್ರೀತಿ ಏನಿದೆ, ಆ ರೇಡಿಯೇಷನ್ ಏನಿದೆ, ನಿಮ್ಮ ಪ್ರೀತಿಯ ರೇಡಿಯೇಷನ್ ಅವರು ಯಾವ್ದನ್ನು ಹೋಲ್ಡ್ ಮಾಡದೆ, ಯಾವ್ದಕ್ಕೂ ಅಂಟ್ಕೊಂಡೆ ನಿಮ್ಮ ಹತ್ರ ಎಲ್ಲಾ ಬಂಧನಗಳನ್ನು ಕಿತ್ತಾಕೊಂಡು ಅವರು ನಿಮ್ಮ ಹತ್ರ ಬರ್ತಾರೆ. ಸೊ ನೀವು ಇದೇ ತರ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಸೊ ನಿಮಗೆ ಗೈಡೆನ್ಸ್ ಅಂತ ಏನಾದ್ರೂ ಹೇಳೋದಾದ್ರೆ, ಈ ರೀಡಿಂಗ್ ಅಲ್ಲಿ ನೀವು ಸ್ವಲ್ಪ ಡಿಟ್ಯಾಚ್ ಆಗಿ ಎಮೋಷನಲಿ ನೀವು ಡಿಟ್ಯಾಚ್ ಏನಾಗಿದ್ದೀರಾ, ಅಟ್ಯಾಚ್ ಆಗಿದ್ದೀರಾ, ಅದನ್ನ ನೀವು ಡಿಟ್ಯಾಚ್ ಆಗಿ
ಯೂನಿವರ್ಸ್ಗೆ ನಿಮ್ಮ ಕನಸಿಗೆ ಏನಿದೆ, ನಿಮ್ಮ ಪ್ರೀತಿ ಏನಿದೆ, ನಿಮ್ಮ ಪ್ರಶ್ನೆ ಏನಿದೆ ಅದನ್ನ ಬಿಟ್ಬಿಡಿ. ಖಂಡಿತ ಅದು ವರ್ಕ್ ಆಗುತ್ತೆ. ನಿಮ್ಮ ಕನೆಕ್ಷನ್ ಅಲ್ಲಿ ಯಾವುದೂ ಓವರ್ ಆಗಿಲ್ಲ. ಎಲ್ಲ ಎನರ್ಜಿ ಹಾಗೇನೆ ಫುಲ್ಫಿಲ್ ಆಗಿ ಸ್ಟ್ರಾಂಗ್ ಆಗಿ ಇದೆ. ಜಸ್ಟ್ ಇಲ್ಲಿ ಬ್ಲಾಕೇಜಸ್ ಇದೆ, ಇದನ್ನ ಅಫರ್ಮೇಶನ್ ಮಾಡಿ. ನಿಮ್ಮ ವರ್ತ್ ಏನಿದೆ ಅದನ್ನ ನೀವು ಅಫರ್ಮೇಶನ್ ಮಾಡಿ. ನಿಮ್ಮ ಭಯ, ಆತಂಕ ಏನಿದೆ ಅದನ್ನ ರಿಲೀಸ್ ಮಾಡಿ. ನೀವು ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಖಂಡಿತ ಶಿಫ್ಟ್ ತಗೊಳ್ತಾರೆ. ನಿಮ್ಮ ಪಾರ್ಟ್ನರ್ ಶಿಫ್ಟ್ ತಗೊಳ್ತಾರೆ, ನೀವು ಶಿಫ್ಟ್ ತಗೊಳ್ತೀರಾ. ಎಲ್ಲ ರಿಗ್ರೆಟ್ಸ್ಗೂ ಒಂದು ಫುಲ್ ಸ್ಟಾಪ್ ನ ಇಟ್ಟು ಸೊ ರಿಯೂನಿಯನ್ ಆಕ್ಷನ್ ತಗೊಳ್ತಾರೆ ಅಂತ ಹೇಳ್ತಾ ಈ ರೀಡಿಂಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ತರ ಪರ್ಸನಲ್ ರೀಡಿಂಗ್ ಬೇಕಾಗುತ್ತೋ ದಯವಿಟ್ಟು ನೀವು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.